ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಣ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ಯಾರೋ ಮುಖ್ಯವಾದ ವ್ಯಕ್ತಿ ಈಗಲೇ ನಿನ್ನನ್ನು ನೋಡ್ಬೇಕಂತೆ. ನೋಡಕ್ ಹಾಸ್ಪಿಟಲ್ ವರ್ಗು ಬಂದಿದ್ದಾರಾ? ಹಾ ಸರಿ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಬಂದಿದ್ದಾರೆ ಅಂತ ಅಂದಾಗ್ಲೇ ಅನ್ಕೊಂಡೆ ನೀನೇ ಬಂದಿರ್ತೀಯ ಅಂತ. ಏನ್ ಬಂಗಾರಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಓ, ಕೋಪ ಬಂದಿರೋ ಹಾಗಿದೆ. ಸರಿ, ಇದಕ್ಕೆ ಏನ್ ಮೆಡಿಸಿನ್ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಬನ್ನಿ ಹೋಗೋಣ. ಏನಾಯ್ತೆ ನಿನಗೆ? ಏನಿಲ್ಲ ಅಜ್ಜಿ, ಬಿಪಿ ಮತ್ತೆ ತಗೊಳಕ್ ಆಗಲ್ವಾ ನಿಂಗೆ? ಅದಕ್ಕೆ ಇಷ್ಟೊಂದು ಕೋಪನಾ? ಮತ್ತೆ ಕೋಪ ಮಾಡ್ಕೊಳ್ದಿನ್ ಏನ್ ಮಾಡ್ಬೇಕು ಹೇಳು? ನೀನು ಬೆಳಿಗ್ಗೆ ತಗೋಬೇಕಾಗಿರೋ ಮಾತ್ರೆ ಇನ್ನೂ ತಗೊಂಡಿಲ್ಲ ಅಂದ್ರೆ ಹೇಗೆ? ತಗೋ ಇಟ್ಕೋ. ನೀನು ಮರ್ತೋಗ್ಬಾರ್ದು ಅಂತ ನಿನ್ ಕಣ್ಣು ಕಾಣ್ಸಂಗೆ ಇಟ್ಟಿದ್ದೀನಿ, ಆದ್ರೂ ಮರ್ತೋಗಿದ್ಯಲ್ಲ. ವಯಸ್ಸಾಯ್ತು ಕಣೆ. ನಿತ್ಯ, ಬೆಳಗ್ಗೆ ಹೋಗಿದ್ಯಲ್ಲ, ಕೆಲ್ಸ ಏನಾಯ್ತಮ್ಮ? ಈಗಷ್ಟೇ ಬಂದಿದ್ದೀನಿ ಶಾಂತಿ. ಏನಾಯ್ತೆ ನಿನಗೆ? ಆವಾಗಿಂದ ಯಾವ ಕೆಲ್ಸಕ್ಕೂ ಬಲಗೈಯ ಬಳಸ್ತಾ ಇಲ್ಲ. ಅಜ್ಜಿ, ಅದು ಬಲ್ಗಿಗೆ ಸ್ವಲ್ಪ ಫ್ರೀಡಮ್ ಕೊಡೋಣ ಅಂತ. ಓ, ಸರಿ, ಇವತ್ ನೀನ್ ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ಅದ್ರ ಬಗ್ಗೆ ಹೇಳಲೇ ಇಲ್ಲ. ಅದಾ? ಶಾಂತಿ, ನಾನು ನಿಮ್ಮಿಬ್ರು ಹತ್ರ ಏನೋ ಹೇಳ್ಬೇಕು. ಏನು ಹೇಳಮ್ಮ? ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ. ಹೌದಾ? ಹೋಗ್ಲಿ ಬಿಡು, ಅಕ್ಕಂಗೋಸ್ಕರ ತ್ಯಾಗ ಮಾಡ್ತೀನಿ. ಏನೇ ಅದು ತ್ಯಾಗ? ಸಾಕು, ಬಾರೆ ಈ ಕಡೆ. ಅವಳು ಬಾಯಿ ಸಿಹಿ ಮಾಡ್ಬೇಕು. ದೇವ್ರೆ, ಬೆಳಗ್ಗೆ ಬೇಡ್ಕೊಂಡಿದ್ದೇನಾ, ರಾತ್ರಿ ಆಗೋದ್ರೊಳಗೆ ನೆರವೇರಿಸ್ಬಿಟ್ಯಲ್ಲಪ್ಪ. ನೀನೇ ಶಾಂತಿ, ಒಂದ್ ವಿಷಯ. ಏನು? ಅದನ್ನ ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ ನಿಜ, ಆದ್ರೆ ಇವತ್ ನೀನ್ ನೋಡಕ್ ಕಳ್ಸಿದ್ಯಲ್ಲ, ಆ ಹುಡ್ಗನ್ ಜೊತೆ ಅಲ್ಲ. ಮತ್ತೆ ನೀನ್ ಬಾಯ್ಲಿ. ನಾನು ಇಷ್ಟ ದಿನ ನಿನ್ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ತೇಜಸ್ ಅನ್ನೋ ಒಂದು ಹುಡುಗನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಶಾಂತಿ, ನನ್ಗೂ 6 ತಿಂಗಳಿಂದ ಗೊತ್ತು. 6 ತಿಂಗಳ? ಅಷ್ಟೇ ಅಲ್ಲ, ಅವ್ನು ನನ್ನ ಮನ್ಸನ್ನ, ನನ್ನ ಇಷ್ಟ ಕಷ್ಟಗಳನ್ನ ಎಲ್ಲಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೋಡು, ನನ್ ಮದ್ವೆ ಆದ್ರೆ ತೇಜಸ್ನ ಮದ್ವೆ ಆಗೋದು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಶಾಂತಿ? ಇಷ್ಟ ದಿನ ಮದ್ವೆ ಆಗು ಅಂತ ಕಾಡಿಸ್ತಿದ್ದೆ ತಾನೆ. ಈಗ ವಿಷಯ ಹೇಳಿದ್ರೆ ಹೀಗ್ ರಿಯಾಕ್ಟ್ ಮಾಡ್ತಿದ್ಯಲ್ಲ. ನಿರ್ಧಾರ ನೀನೇ ಮಾಡ್ಬಿಟ್ಟಿದ್ಯಾ? ಒಂದು ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ? ಅಜ್ಜಿ, ಅಕ್ಕ ಈಗ ನಿಂಗ್ ವಿಚಾರ ಹೇಳಿದ್ಲು ತಾನೆ. ಯಾವನೋ ಗೊತ್ತಿಲ್ದಿರೋನ್ ಜೊತೆ ಮದ್ವೆ ಆಗಿ ಅಕ್ಕ ಜೀವನ ಮಾಡಕ್ಕಾಗತ್ತಾ ಹೇಳು? ಅಂದ್ರೆ ಅಜ್ಜಿ, ನೀನ್ ಫ್ರೆಂಡ್ಲಿ ಆಗಿದ್ಯಾ, ಒಪ್ಕೋತೀಯ ಅನ್ನೋ ನಂಬಿಕೆ. ನೀನ್ ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡ್ರೆ ಲೈನ್ ಕ್ಲಿಯರ್. ಅಂದ್ರೆ ನೀನ್ ಒಪ್ಕೊಂಡ್ರೆ ಮಾತ್ರ ಮದ್ವೆ ಆಗ್ತಾಳೆ, ಇಲ್ಲಾಂದ್ರೆ ಆಗೋದಿಲ್ಲ ಅಲ್ವೇನೆ? ನಾನು ತೇಜಸ್ನ ಮನೆಗೆ ಕರೆಸ್ತೀನಿ, ಒಂದ್ಸತಿ ಮಾತಾಡ್ ನೋಡು. ಇಷ್ಟ ಆದ್ರೆ ಓಕೆ, ಇಲ್ಲ ಅಂದ್ರೆ ಇಲ್ಲ ಮರಿ. ನೀನ್ ಇಷ್ಟಪಟ್ಟಿದ್ಯಾ ಅಂದ್ಮೇಲೆ ಹುಡುಗ ಒಳ್ಳೆಯವನೇ ಆಗಿರ್ತಾನೆ. ಶಾಂತಿ, ಆಮೇಲೆ ತೇಜಸ್ ಮನೆಯವರು ದೊಡ್ಡ ಶ್ರೀಮಂತರು. ಅವ್ರ ಲೆವೆಲ್ಗೆ ಆಗದೆ ಇದ್ರು ಒಂದ್ ರೇಂಜ್ ಮದ್ವೆ ಮಾಡ್ಕೊಡ್ಬೇಕಲ್ವಾ? ಆಮೇಲೆ ನನ್ಗೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅಂತ ನೀನು ಗೊತ್ತು ತಾನೆ. ಏನ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ಇನ್ನೊಂದ್ 15 ದಿವಸದಲ್ಲಿ ನಾನ್ ಮದ್ವೆ ಆಗ್ಬೇಕಷ್ಟೇ. ಅಲ್ಲ ಕಣೆ, ಇನ್ 15 ದಿವಸದಲ್ಲೇ ಮದ್ವೆ ಆಗ್ಬೇಕು ಅಂದ್ರೆ ಹೇಗೆ? ಈ ಮನೇಲಿ ಏನ್ 10 ಜನ ಇದಾರ?
ಇರೋಳು ನಾನೊಬ್ಳೆ. ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಆ ವಿಷಯನೇ ಬೇರೆ ಇತ್ತು. ಅಜ್ಜಿ ನಿನ್ ಜೊತೆ ನಾನಿಲ್ವಾ, ಯಾಕೆ ಟೆನ್ಷನ್ ಮಾಡ್ಕೊಳ್ತ್ಯಾ? ಈಗ ಊಟ ಮಾಡೋಣ ಬಾ. ಇನ್ 15 ದಿವಸ ಅಂದ್ರೆ ಇನ್ನು 15-20 ದಿವಸದಲ್ಲಿ ಅವಳ ಮದುವೆ ಆಗ್ಲೇಬೇಕು. ಗುರುಗಳು ಹೇಳಿದ್ದು ನಿಜ ಆಗ್ತಾ ಇದೆ. ನಿನ್ ಕೋಪ ಹೇಗ್ ಕರಗ್ಸೋದು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಬಂಗಾರಿ, ಈ ಮೌನಾಚರಣೆ ಯಾವಾಗ ಮುಗಿಸ್ತೀಯಾ? ನೀನು ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂದ್ರೆ ಮಾತ್ರ. ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನಾ? ಮಾತು ಕೊಡಿ. ನೀನ್ ಹೇಳ್ದ ಹಾಗೆ ನಡೆಸ್ಕೊಡ್ತೀನಿ. ಆದಷ್ಟು ಬೇಗ ನೀನ್ ಮದ್ವೆ ಮಾಡ್ಕೋಬೇಕು. ಮಾತು ಕೊಟ್ಟಿದ್ಯಾ, ಮುರಿಬೇಡ. ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಬರೆದು ಸೈನ್ ಮಾಡಿಕೊಟ್ಟಿರೋ ಕಾಂಟ್ರಾಕ್ಟ್ ಪೇಪರ್ಸ್. ನನ್ನ ಜೀವನದಲ್ಲಿ ಮದುವೆ ಅನ್ನೋ ಚಾಪ್ಟರೇ ಇಲ್ಲ. ಈ ಕಾಲ ಅನ್ನೋದು ಎಷ್ಟು ಬೇಗ ಹೋಗ್ಬಿಡುತ್ತಲ್ಲ. ಮೊನ್ನೆ ನೀವಿಬ್ರು ಪುಟ್ಟ ಮಕ್ಕಳು 2 ಜಡೆ ಹಾಕೊಂಡು ಇಡೀ ಮನೆ ಎಲ್ಲ ಓಡಾಡ್ತಿದ್ದಿದ್ದೆ ನನಗೆ ನೆನಪು. ಈಗ ನೋಡು, ನಮ್ ನಿತ್ಯನ್ ಮದ್ವೆನೇ ನಿಶ್ಚಯ ಆಗೋಯ್ತು. ನೆಕ್ಸ್ಟ್ ನಂದೇ ಬಿಡಜ್ಜಿ. ಬರೀ ನಿನ್ ಬಗ್ಗೆನೇ ಮಾತಾಡು. ನನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀಯಾ? ನೀವಿಬ್ರು ಮದ್ವೆಗೆ ಹೋದ್ಮೇಲೆ ಇಡೀ ಮನೇಲಿ ನಾನು ಒಬ್ಳೆ ಒಂಟಿ ಕಂಡ್ರೆ ಭಯ ಆಗ್ತಿದೆ ನನಗೆ. ಮುಂದೆ ಜೀವನ ಹೇಗೆ ಅಂತ. ಹೇ ಶಾಂತಿ, ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ನನ್ ಜೊತೆ ನನ್ ಗಂಡನ ಮನೆ ಕರ್ಕೊಂಡು ಹೋಗ್ತೀನಿ. ಒಬ್ಳೆ ಅಂತೂ ಬಿಡೋದಿಲ್ಲ. ನೀನ್ ಹೇಳೋಷ್ಟು ಸುಲಭ ಅಲ್ಲ ಮಗು. ತವ್ರ ಮನೆಯವರು ಬೀಗರ ಮನೆಗೆ ಭಾರ ಆಗಿರ್ಬಾರ್ದು ಕಣೆ. ಹೆಣ್ಮಕ್ಳು ತವ್ರ ಮನೇಲಿದ್ದಾಗ ಮದ್ವೆ ಆಗಿ ಅಂತೀರಾ. ಈಗ ಮದ್ವೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ನೊಂದ್ಕೊಂಡು ಅಳ್ತೀರಾ. ಏನ್ ಮಾಡ್ಬೇಕು ನಾವು? ಹೀಗೆ ಅಳ್ಬೇಡ ನೀನು.